हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಮಸ್ಕಾರ. ದಿನಾಂಕ 11/1/2026ರಿಂದ 20/1/2026ವರೆಗೆ KSDL ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸಂಸ್ಥಾನದಲ್ಲಿ ಸೋಪ್ ಮೇಳವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದ್ವಿನಿಯೋಗವನ್ನು ಪಡಿಸ್ಕೋಬೇಕು. ಬೆಳಗ್ಗೆ 9:30ರಿಂದ ಸಂಜೆ 9 ಗಂಟೆವರೆಗೆ ಆಯೋಜಿಸಲಾಗಿದೆ ಮತ್ತು ಈ ಒಂದು ಸೋಪ್ ಮೇಳದಲ್ಲಿ 56 ಬಗೆಯ ವಿವಿಧ ಉತ್ಪನ್ನಗಳನ್ನು ಅಂದರೆ ಮೈಸೂರು ಸ್ಯಾಂಡ್ಲು 75, 100 ಗ್ರಾಮ್ಸು, 150 ಗ್ರಾಮ್ಸು, ರೋಸು, ವೇವ್ಸು, ಪಾಪ್ಯುಲರ್ ಸೋಪ್ಸು, ಕಾರ್ಬಲಿಕ್ಕು, ಧೂಪು, ಅಗರಬತ್ತಿ ಮತ್ತು ಇತರೆ ಎಲ್ಲ ಕ್ಲೀನಾಲು, ಫ್ರೆಶ್ನಾಲು, ಇತರ ಎಲ್ಲ ಬಗೆಯ ಸೋಪುಗಳು ಮತ್ತು ಅಗರಬತ್ತಿ ಧೂಪುಗಳನ್ನು ಈ ಒಂದು ಮೇಳದಲ್ಲಿ ಆಯೋಜಿಸಲಾಗಿದೆ. ಶೇಕಡ 10ರಷ್ಟು ಈ ಒಂದು ಸೋಪುಗಳಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀವಿ ಮತ್ತು ಶೇಕಡ 15ರಷ್ಟು ಧೂಪು ಮತ್ತು ಅಗರಬತ್ತಿಗಳಿಗೆ ಕೊಡ್ತಾಯಿದ್ದೀವಿ. ಇದರ ಸದ್ವಿನಿಯೋಗವನ್ನು ಸಾರ್ವಜನಿಕರು ಬಳಸಿಕೊಳ್ಬೇಕಂತೇಳಿ ಮತ್ತು ಈ ಒಂದು ಸೋಪು ಬಳಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಈ ಒಂದು ತ್ವಚೆಯ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾರ್ವಜನಿಕ ಬಂಧುಗಳು ಇದನ್ನು ಬಳಸ್ಕೊಳ್ಬೇಕಂತೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಗಂಗಪ್ಪ, ಮಾರ್ಕೆಟಿಂಗು ಮತ್ತು ಅಡ್ಮಿನ್ ನೋಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಂ ಗಂಗಪ್ಪ, GM ಅಡ್ಮಿನ್ ಅಂಡ್ ಮಾರ್ಕೆಟಿಂಗ್. 2026ರವರೆಗೂ ಸಾಬೂನು ಮೇಳವನ್ನು ಆಯೋಜಿಸಿದ್ದೇವೆ. ಶಿವಾನುಭವ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದೀವಿ. ಹೆಚ್ಚು ಗ್ರಾಹಕರು ಬಂದು ಸುಮಾರು 55ಕ್ಕಿಂತ ಹೆಚ್ಚು ಸಂಸ್ಥೆಯ ಉತ್ಪನ್ನಗಳು ಮಾರಾಟಕ್ಕೆ ಮತ್ತು ಪ್ರದರ್ಶನಕ್ಕೆ ಇವೆ. ತಾವೆಲ್ಲ ಬಂದು ಒಂದೇ ಸೂರಿನಡಿ ಎಲ್ಲ ಲಭ್ಯವಿರತಕ್ಕಂಥ ಸಾಬೂನುಗಳು, ಮಾರ್ಚಕಗಳು ಮತ್ತು ಅಗರಬತ್ತಿಗಳನ್ನು ಖರೀದಿಸಿ ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಈ ಒಂದು ಸಾರ್ವಜನಿಕ ಉದ್ಯಮ ಒಂದು ಕಂಪನಿಯನ್ನು ನೀವು ಹೆಚ್ಚಾಗಿ ಬೆಳೆಸಬೇಕು ಅಂತ ಕೇಳ್ಕೊತಿದ್ದೀನಿ. ಕಳೆದ ವರ್ಷ ಜನವರಿ 2025ರಲ್ಲಿ ನಾವು ಸೋಪ್ ಸಂತೆಯನ್ನು ಇದೇ ಜಾಗದಲ್ಲಿ ಆಯೋಜಿಸಿದ್ವಿ. ಗ್ರಾಹಕರು ನಮಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದರು. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟು ಆಗಿತ್ತು ಆ್ಯಕ್ಚುಲಿ. ಸೊ ಈ ವರ್ಷ ಎಲ್ಲ ಗ್ರಾಹಕರಲ್ಲಿ ನಂಬನೀಯವಾಗಿ ವಿನಂತಿ ಏನು ಮಾಡ್ಕೋತೀನಿ ಅಂದರೆ, ಈ ವರ್ಷ ನಾವು 50 ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಸಾಧ್ಯ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಮಾತ್ರ. ಸೊ ಹೆಚ್ಚು ಜನಗಳು ಬರಬೇಕು, ನಮ್ಮ ಸ್ವದೇಶಿ ಸಾಬೂನನ್ನು ಖರೀದಿ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಸುಷ್ಮಾ ಆರ್, ಬ್ರಾಂಚ್ ಮ್ಯಾನೇಜರ್, ಬೆಂಗಳೂರು ಬ್ರಾಂಚ್. ಸೋಪು, ಟ್ಯಾಬ್ಲೆಟ್ ಸೋಪು ಅಂತೇಳಿ ಬಿಟ್ಟಿದ್ದೀವಿ. ನಾವು ಹೇಳಿದ್ದನ್ನು ಕೂಡ ಗಮನಿಸಿದ್ದೀವಿ. ಹಿಂದೆ ಇತ್ತು, ಬಟ್ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ R&D ಸಂಶೋಧನೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸೋಪುಗಳು ಮತ್ತು ಬೇರೆ FMCG ಕಂಪನಿಗಳು ಮಾರುಕಟ್ಟೆಯಲ್ಲಿ ಯಾವ ಥರ ಇದ್ದಾವೆ ಸೋಪುಗಳು, ನಾವು ಯಾವ ಥರ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ತಾವು ಹೇಳಿದಂತೆ ಸರ್ ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ಒಳ್ಳೆ ಪಾಯಿಂಟ್ ರೈಸ್ ಮಾಡಿ ನಾನು ಕೂಡ ಗಮನಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಮ್ಮ ಸೋಪನ್ನ ಎಲ್ಲ ಹೋಟೆಲ್ಗಳಿಗೆ ಕೊಡೋದಕ್ಕೆ ಮತ್ತು ಆ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅನುಮತಿ ತಗೊಂಡು ನಾವು ಮಾಡ್ತೀವಿ ಸರ್. ಅದು ನಕಲಿ ಅಂತ ಸಾರ್ವಜನಿಕರು ಯಾವ ರೀತಿ ಗುರುತಿಸಬಹುದು ಅಂತ ಒಳ್ಳೆ ಪ್ರಶ್ನೆ ಸರ್. ನಾನು ಈಗಾಗಲೇ ಹೇಳಿದೆ ತಮಗೆ. ಬೇರೆ ಸೋಪ್ಸ್ ಆದ್ರೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಬಳಸಿರ್ತಾರೆ. ಸಿಂಥೆಟಿಕ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬೇರೆ ಯಾವ ಕಂಪನಿ ಕೂಡ ನಾವು ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ನ್ಯಾಚುರಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಬೇರೆ ಸೋಪ್ ಬಳಸಿದಾಗ ನಿಮಗೆ ಹೊಗೆ ತರ ನೊರೆ ಬರುತ್ತೆ. ಆದರೆ ನಮ್ಮ ಸೋಪು ಬಳಸಿದಾಗ ವೈಟ್ ಇಶ್ಯೂ ನೊರೆ ಹೆಚ್ಚು ಬರೋದಿಲ್ಲ, ಕಡಿಮೆನೂ ಬರೋದಿಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಮತ್ತು ನಮ್ದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ ಬಳಸೋದಿಲ್ಲ. ಟೋಟಲ್ ಫ್ಯಾಟಿ ಮ್ಯಾಟರ್ ಅಂದ್ರೆ ತ್ವಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿರ್ತೀವಿ. ನಮ್ಮ ಉತ್ಪನ್ನಗಳು ಒಂದ್ಸಲಿ ಬಳಸ್ರಿ ಸರ್. ನೀವು ಬಳಸಿದ ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮ ಸಂತೆಯಲ್ಲೇ ಇಲ್ಲೇ ನಾವು ವ್ಯಾಪಾರ ಮೇಳ ಆಯೋಜನೆ ಮಾಡಿದ್ದೀವಲ್ಲ, ನೀವು ಬಳಸಿದ ಮೇಲೆ ನಮ್ದು ನೈಸರ್ಗಿಕ ಮತ್ತು ಬೇರೆಯವ್ರದ್ದು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗಲೇ ಗೊತ್ತಾಗುತ್ತೆ. ಈಗ ಒಂದು ಚಾಕ್ಲೇಟ್ ನೀವು ಅದನ್ನ ಕನ್ಸ್ಯೂಮ್ ಮಾಡಿದಾಗಲೇ ನಿಮ್ಗೆ ಅದು ಗೊತ್ತಾಗ್ತದೆ. ಸೊ ಹೀಗಾಗಿ
ಅದನ್ನ ಬಳಸಿ ನೈಸರ್ಗಿಕವಾಗಿದೆ. ಯಾಕಂದ್ರೆ ನಿಮ್ಮ ಹಳೆ ತಲೆಮಾರನ್ನು ಕೇಳಿ ಸರ್, ಮೈಸೂರು ಸ್ಯಾಂಡಲ್ ಅವತ್ತಿಂದಲೂ ಕೂಡ ಸುಗಂಧನ ಬಳಸಿಕೊಂಡೇ ಬಂದಿದೆ. ಅದು ಗೊತ್ತಾಗುತ್ತೆ. ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ ವೆಟ್ರಿವರ್ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸುತ್ತಿಲ್ಲ. ನಾವು ಜನರ ಸೇಫ್ಟಿ ಈಸ್ ಫಸ್ಟ್ ಸರ್. ನಾವು ಲಾಭ ಈಸ್ ಫಸ್ಟ್ ಅಲ್ಲ, ನಮ್ದು ಜನರ ಸೇಫ್ಟಿ ಫಸ್ಟ್. ಆ ಹಿತದೃಷ್ಟಿಯಿಂದ ಜನರಿಗಾಗಿ ನಾವು ತಯಾರಿಸಿರ್ತೀವಿ ಸರ್. ನಮ್ದು ಕೂಡ 4-5 ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಅದೇ ರೇಟು, ಅದೇ ಇದು, ಸೇಮ್ ಕ್ವಾಲಿಟಿ ಇದೆ. ತಾವು ಬಳಸಿ ಗೊತ್ತಾಗುತ್ತೆ ತಮ್ಗೆ ನ್ಯಾಚುರಲ್. ಅದೇ ಬೇರೆ ಕಂಪ್ಯಾರಿಟಿವ್ ಬಳಸಿ ಅವಾಗ ಗೊತ್ತಾಗುತ್ತೆ ಹೌದು ಮೈಸೂರು ಸ್ಯಾಂಡಲ್ ಕ್ವಾಲಿಟಿ ಇದೆ ಅಂತ. ಸರ್, ಈಗ ಉತ್ತರ ಕರ್ನಾಟಕದವರನ್ನೇ, ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಬ್ರಾಂಚ್ ಇದೆ, ಸಾಧ್ಯ ಆದಷ್ಟು ಉತ್ತರ ಕರ್ನಾಟಕದ ಯಾರಾದರೂ ಒಳ್ಳೆಯ ರೂಪದರ್ಶಿ ಇದ್ರೆ ಉತ್ತರ ಕರ್ನಾಟಕದವ್ರನ್ನ ಬಳಕೆ ಮಾಡಿಕೊಂಡು ಅದನ್ನ ಪ್ರಾಡಕ್ಟ್ ಕೊಡೋಕೆ ಸಾಧ್ಯತೆ ಇದೆಯಾ? ಖಂಡಿತ ಸರ್, ತಾವು ಹೇಳಿದ್ದು ಇದಿದೆ. ಯಾರು ನಾವು ಈಗ ಆಲ್ರೆಡಿ ಸುಮಾರು ಜನನ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಅನುಕೂಲವಾಗತಕ್ಕಂಥ ರೂಪದರ್ಶಿಗಳನ್ನು ಮತ್ತು ರಾಯಭಾರಿಗಳನ್ನು ಬಳಸಿಕೊಂಡು ನಾವು ಇದು ಮಾಡ್ತೀವಿ ಸರ್. ಮಾರ್ಕ್ ಅಂತ ಹೇಳಿ ಇರುತ್ತೆ ಮತ್ತು ಏನು ಟ್ಯಾಗ್ ಅಂತಕ್ಕಂಥದ್ದು ಇರುತ್ತೆ, ಒರಿಜಿನಾಲಿಟಿ ಅಂತಕ್ಕಂಥದ್ದು ಮತ್ತು ಬ್ರ್ಯಾಂಡ್ ಇದು ಕೂಡ ಇರುತ್ತೆ. ಡೂಪ್ಲಿಕೇಟ್ ಫೇಕ್ ಅಂತಕ್ಕಂಥದ್ದು ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ನಾವು ಅದು ನಮ್ಮ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥದನ್ನ ಅಳವಡಿಸ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ನಾವು MSIL ಜೊತೆಯೊಂದಿಗೆ ಸ್ಟಿಕ್ಕರ್ ಅನ್ನ, ಕ್ವಾಲಿಟಿ ಸ್ಟಿಕ್ಕರ್ ಅನ್ನು ಕೂಡ ನಾವು ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ತಂತ್ರಜ್ಞಾನವನ್ನು ಬಳಸಿ ಇಂಥ ಏನು ಫೇಕ್ ಪ್ಯಾಕ್ ಇರ್ಬೋದು, ಫೇಕ್ ಸೋಪ್ ಇರ್ಬೋದು, ಅವುಗಳನ್ನ ಗುರುತಿಸೋದಕ್ಕೆ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚು ರೆಕಗ್ನೈಸ್ ಮಾಡೋದಕ್ಕೆ ಮತ್ತು ಒರಿಜಿನಾಲಿಟಿ ಅನ್ನತಕ್ಕಂಥದ್ದನ್ನ ಪ್ರೂವ್ ಮಾಡೋದಕ್ಕೆ ಇದು ಮಾಡ್ತೀವಿ ಸರ್. ಈಗ GST ಕಡಿಮೆ ಆದ ಮೇಲೆ ನೀವು ಪ್ರೈಸ್ ಕಡಿಮೆ ಮಾಡಿದ್ದೀರಿ, ಬಟ್ ಅದರಲ್ಲಿ ಗ್ರಾಮ್ ಸಹ ಕಡಿಮೆ ಮಾಡಿದ್ದೀರ? ಇಲ್ಲ ಸರ್, ಸೇಮ್ ಇದೆ. ಗ್ರಾಮ್ ಏನು ಕಡಿಮೆ ಆಗಿಲ್ಲ. ನಾವು ಬಳಕೆದಾರರು ನಮಗೆ ಆ ಥರ ಬಂತು, ಅದಕ್ಕೋಸ್ಕರ ಕಮ್ಮಿ ಪ್ರತಿಷ್ಠೆ. GST ಕಡಿಮೆ ಆದ್ಮೇಲೆ ಏನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನು ಆರ್ಡರ್ಸ್ ಪಾಸ್ ಆಗಿದೆ ಅಷ್ಟೆಲ್ಲ ನಾವು ಕೂಡ MRP ಕಡಿಮೆ ಮಾಡಿದ್ದೀವಿ. ಸೊ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಗ್ರಾಮೇಜ್ ಕಡಿಮೆ ಮಾಡಿಲ್ಲ, ಮಾಡ್ಲಿಕ್ಕೂ ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಗ್ರಾಮೇಜ್ ಕಡಿಮೆ ಮಾಡಬೇಕು ಅಂತಂದ್ರೆ ನಾವು ಎಂಟರ್ ಡೈನೇ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಡೈನ ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಸುಮಾರು 6 ತಿಂಗಳು ಬೇಕಾಗ್ತದೆ ನಮಗೆ. ಆ ದೊಡ್ಡ ಪ್ರೋಸೆಸ್. ಇನ್ಫ್ಯಾಕ್ಟ್ ಡೈ ಮಾಡೋ ಪ್ರೋಸೆಸ್ ಇಟ್ ಸೆಲ್ಫ್ ಇಸ್ ವೆರಿ ಲಾಂಗ್ ಪ್ರೋಸೆಸ್. ಸೊ ಹಾಗಾಗಿ 100% ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ನಾನು, ಯಾವುದೇ ತರಹದ ಗ್ರಾಮೇಜ್ ಅಲ್ಲಿ ಕಡಿಮೆ ಆಗಿಲ್ಲ. GST ನಲ್ಲಿ ಏನು ರಿಡಕ್ಷನ್ ಬಂದಿದೆ ಆ ರಿಡಕ್ಷನ್ ನಾವು ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡ್ತಾ ಇದ್ದೀವಿ.